ಆಗುಂಬೆ ವ್ಯೂ ಪಾಯಿಂಟಿಗೆ ತುಂಬ ಸಲ ಬಂದಿದ್ರು ಕೂಡ ಅದ್ರ ಜಸ್ಟ್ ಹಿಂದೆ ಇರೋ ಈ ಲೇಕಿಗೆ ಮಾತ್ರ ಯಾವತ್ತೂ ಬಂದಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾಕಂದರೆ ನನಗೆ ಈ ಪ್ಲೇಸ್ ಎಲ್ಲಿತ್ತಂತಲೇ ಗೊತ್ತಿರಲಿಲ್ಲ. ತುಂಬ ರೀಲ್ಗಳಲ್ಲೆಲ್ಲ ನೋಡ್ತಿದ್ದೆ ನಾನು. ಜಸ್ಟು ಆಗುಂಬೆದು ಇದಿದೆ ಅಲ್ವಾ ವ್ಯೂ ಪಾಯಿಂಟ್, ಅದ್ರ ಜಸ್ಟ್ ಹಿಂದೆನೇ ಇದೆ. ನನಗಂತೂ ಗೊತ್ತೇ ಇರಲಿಲ್ಲ ಇಷ್ಟು ದಿನ. ಇವತ್ತಂತೂ ಹೋಗಿ ನೋಡೇ ಬಿಟ್ಟೆ. ಆ್ಯಂಡ್ ಈ ವ್ಯೂ ಪಾಯಿಂಟ್ ಅಂತೂ ತುಂಬಾ ಸೂಪರ್ ವ್ಯೂ ಬರುತ್ತೆ ಇಲ್ಲಿಂದ ನೇಚರ್ ಇದ್ದು. ಅದೇ ನೀವು ಮಳೆ ಟೈಮಲ್ಲೆಲ್ಲ ಬಂದರೆ, ಐ ಥಿಂಕ್ ಈ ಟೈಮಲ್ಲೆಲ್ಲ ಹೋದರೆ ತುಂಬಾ ಹೆವಿ ವೆದರ್ ಇರುತ್ತೆ. ಐ ಮೀನ್ ಸಣ್ಣ ಪುಟ್ಟ ಮಳೆ ಎಲ್ಲ ಹನಿತಾ ಆ್ಯಂಡ್ ಮುಂದಿಂದು ಆ ವ್ಯೂ ನೇಚರು ಆ್ಯಂಡ್ ಇಲ್ಲಿ ನಿಂತ್ಕೊಂಡು ಈ ಗಾಡಿ ಎಲ್ಲ ತಿರುಗೋದು ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಮಾತ್ರ. ಮುಂದಿನ ವ್ಯೂ ಅಂತೂ ನೀವು ಕೇಳೋದೇ ಬೇಡ, ತುಂಬಾ ಸೂಪರ್ ಆಗಿರುತ್ತೆ. ನೋಡಿ ಆ ಬೆಟ್ಟ ಗುಡ್ಡ, ಓಹೋಹೋ ವಾವ್ ಅಂತಲೇ ಹೇಳಬೇಕು. ಬಿಟ್ಟರೆ ಬೇರೆ ವರ್ಡ್ಸೇ ಇಲ್ಲ. ಯಾಕಂದರೆ ಇಲ್ಲಿ ತಿರುಗಾಡೋದೆಲ್ಲ ಎಲ್ರಿಗೂ ಖುಷಿನೇ. ಆ್ಯಂಡ್ ಇಲ್ಲಿ ಕುಂದಾಪುರದಿಂದ ಆಗುಂಬೆಗೆ ಜಾಸ್ತಿ ದೂರನೂ ಇಲ್ಲ. ಜಾಸ್ತಿ ಅಂದರೆ 60-70 ಕಿಲೋಮೀಟ್ರ್ ಅಷ್ಟೇ. ತುಂಬಾ ಈಸಿಯಾಗಿ ಹೋಗ್ಬೋದು. ಆ್ಯಂಡ್ ಈ ಹೇರ್ ಪಿನ್ ಬೆಂಡಲ್ಲೆಲ್ಲ ಕಾರ್ ಓಡಿಸೋದು ಅಂದರೆ ಮತ್ತೆ ಫುಲ್ ಖುಷಿ. ಆ ಸ್ಟೇರಿಂಗ್ ಹಿಡ್ಕೊಂಡು ತಿರ್ಸೋದು, ಓಹ್ ಅದು ಡ್ರೈವ್ ಮಾಡಿದವರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಕಾರ್ ಓಡಿಸ್ಲಿಕ್ಕೆ ಎಷ್ಟು ಸಖತ್ತಾಗುತ್ತೆ ಅಂದರೆ ಇನ್ನು ಟಿಪ್ಪರೆಲ್ಲ ಓಡಿಸ್ಲಿಕ್ಕೆ ಏನು ಖುಷಿ ಆಗ್ಬೋದಲ್ಲ ಇಲ್ಲಿ, ಲೈಕ್ ಹೆವಿ ಗಾಡಿಗಳನ್ನೆಲ್ಲ ಡ್ರೈವ್ ಮಾಡಲಿಕ್ಕೆ. ಸೊ ಗೈಸ್, ಇಲ್ಲಿ ನೀವು ಬಂದಿದ್ದರೆ ಕಮೆಂಟ್ ಹಾಕಿ, ಇಲ್ದಿರ ಬನ್ನಿ.